ನೆರಿಂಗಾನ ಗ್ರಾಮದ ಮೋರ್ಲಬೋಳದಲ್ಲಿ ನರಿಂಗಾನದ ಕಂಬಳ ಸಮಿತಿ ಆಶ್ರಯದಲ್ಲಿ 4ನೇ ವರ್ಷದ ಹೊನಲು ಬೆಳಕಿನ ಲವಕುಶ ಜೋಡುಕರೆ ನರಿಂಗಾನ ಕಂಬಳೋತ್ಸವ 2026 ಜನವರಿ 10ರಂದು ಶನಿವಾರ ಬೆಳಿಗ್ಗೆ 9 ಗಂಟೆಗೆ ಅದ್ದೂರಿಯಾಗಿ ಜರುಗಲಿದೆ ಎಂದು ವಿಧಾನಸಭಾಧ್ಯಕ್ಷ ಹಾಗೂ ಕಂಬಳ ಸಮಿತಿ ಅಧ್ಯಕ್ಷ ಯುಟಿ ಖಾದರ್ ತಿಳಿಸಿದ್ದಾರೆ. ಒಡಿಯೂರು ಶ್ರೀಗಳಾದ ಶ್ರೀ 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 ಗುರುದೇವಾನಂದ ಸ್ವಾಮೀಜಿ ಕಂಬಳವನ್ನು ಉದ್ಘಾಟಿಸಲಿದ್ದು, ಆಳ್ವಾಸ್ ಸಂಸ್ಥೆಯ ಅಧ್ಯಕ್ಷ ಡಾ ಎಂ ಮೋಹನ್ ಆಳ್ವ ದೀಪ ಬೆಳಗಿಸಲಿದ್ದಾರೆ. ಮಂಗಳೂರು ಧರ್ಮ ಪ್ರಾಂತ್ಯದ ಬಿಷಪ್ ಡಾ ಪೀಟರ್ ಪೌಲ್ ಸಲ್ದಾನ್ಹಾ, ಜಿಲ್ಲಾಧಿಕಾರಿ ದರ್ಶನ್ ಎಚ್ವಿ, ಪೊಲೀಸ್ ಆಯುಕ್ತ ಸುಧೀರ್ ಕುಮಾರ್ ರೆಡ್ಡಿ ಸೇರಿದಂತೆ ಹಲವು ಗಣ್ಯರು ಬೆಳಗಿನ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ. ಸಂಜೆ ನಡೆಯುವ ಸಭಾ ಕಾರ್ಯಕ್ರಮಕ್ಕೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಚಾಲನೆ ನೀಡಲಿದ್ದು, ಜಿಲ್ಲಾ ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್ ಸೇರಿದಂತೆ ರಾಜ್ಯ ಸಚಿವ ಸಂಪುಟದ ಹಲವು ಸಚಿವರು ಅತಿಥಿಗಳಾಗಿ ಆಗಮಿಸಲಿದ್ದಾರೆ. ಲವಕುಶ ಜೋಡುಕೆರೆ ನರಿಂಗಾನ ಕಂಬಳೋತ್ಸವ ಕಳೆದ 3 ವರ್ಷದಿಂದ ಬಹಳ ವಿಜೃಂಭಣೆಯಿಂದ ಸೌಹಾರ್ದತೆಯಿಂದ ಅತ್ಯಂತ ಯಶಸ್ವಿಯಾಗಿ ನಡೆದಿದೆ. ಈ ವರ್ಷದ ನರಿಂಗಾನ ಕಂಬಳೋತ್ಸವ ಜನವರಿ 10ನೇ ತಾರೀಕಿಗೆ ಶನಿವಾರ ಬೆಳಿಗ್ಗೆ ಇವತ್ತು ಪ್ರಾರಂಭ ಆಗಲಿಕ್ಕಿದೆ. ಇದರೊಂದು ಪ್ರಶ್ನೆ ಕೊಟ್ಟಿದ್ದೇವೆ. ಬೆಳಿಗ್ಗೆ ನಮ್ಮ ಒಡಿಯೂರು ಶ್ರೀ ಗುರುದೇವ ಸ್ವಾಮಿ ಸಂಸ್ಥಾನದ ಸ್ವಾಮೀಜಿಯಾದ ಒಡಿಯೂರು ಸ್ವಾಮೀಜಿಯವರು, ಅದೇ ರೀತಿ ನಮ್ಮ ಗ್ರಾಮ ಪಂಚಾಯತ್ನ ಅಧ್ಯಕ್ಷ ನವಾಜ್ರವರು, ಬೋಲಾ ಚರ್ಚ್ನ ಧರ್ಮಗುರುಗಳು ಮತ್ತು ನಮ್ಮ ಆಳ್ವಾ ಸಂಸ್ಥೆಯ ಮುಖ್ಯ ಮೋಹನ್ ಆಳ್ವರವರು, ಇನ್ನಿತರ ಅದೇ ಹಿರಿಯರಾದ ವೆಂಕಪ್ಪ ಕಾಜವರು ಮತ್ತು ಇನ್ನಿತರ ಹಿರಿಯರ ಜೊತೆ ನಾವು ಕೂಡ ಇದ್ದು ಅದಕ್ಕೆ ಉದ್ಘಾಟನೆ ಇವತ್ತು ಆಗಲಿಕ್ಕಿದೆ. ಸಂಜೆಯ ಕಾರ್ಯಕ್ರಮಕ್ಕೆ ಕಳೆದ ವರ್ಷ ಸನ್ಮಾನ್ಯ ಮುಖ್ಯಮಂತ್ರಿಗಳು ಆಗಮಿಸಿ ತನ್ನ ದಿಕ್ಸೂಚಿ ಸಂದೇಶ ನೀಡಿದರು. ಈ ವರ್ಷ ರಾಜ್ಯ ಉಪಮುಖ್ಯಮಂತ್ರಿಯಾದ ಡಿ ಕೆ ಶಿವಕುಮಾರ್ ಅವರು, ಟೂರಿಸಂ ಮಂತ್ರಿ ಆಗಿರುವಂಥ ಎಚ್ ಕೆ ಪಟೇಲ್ ಅವರು, ಕಾರ್ಮಿಕ ಸಚಿವರಾಗಿರುವಂಥ ಸಂತೋಷ್ ಲಾಡ್ರವರು ಮತ್ತು ಇನ್ನಿತರು ಗಣ್ಯ ಅತಿಥಿಗಳೆಲ್ಲರೂ ಕೂಡ ಇವತ್ತು ಬರಲಿಕ್ಕೆ ಇದ್ದಾರೆ. ಅದಕ್ಕೆ ಇದರ ಕಾರ್ಯಾಧ್ಯಕ್ಷ ಅಂತ ಪ್ರಶಾಂತ್ ಕಾಜರ್ ಅವರು ಇದರ ವಿವರವಾಗಿ ಕೆಲವು ವಿಚಾರ ಹೇಳ್ತಾರೆ. ಈಗಾಗಲೇ ಕಳೆದ 3 ವರ್ಷದಲ್ಲಿ ನಿಮ್ಗೆ ಗೊತ್ತಿದ್ದಾಗೆ ಅತ್ಯಧಿಕ ಇವತ್ತು ಕೋಣಗಳು ಭಾಗವಹಿಸಲಿಕ್ಕೆ ತಂಡಗಳು ಇವತ್ತು ಬಹುಶಃ ನಮ್ಮಲ್ಲಿ ಬಂತು 265 ಕಳೆದ ವರ್ಷ. ಅವರ ಕಮಲ ಸಮಿತಿಯ ಸಮೀಕ್ಷೆಯಲ್ಲಿ ನಂಬರ್ 1 ರ್ಯಾಂಕಿಂಗ್ ಕಳೆದ ವರ್ಷ ನಮ್ಮ ನರಿಂಗಾನ ಕಂಬಳೋತ್ಸವಕ್ಕೆ ಬಂದಿದೆ. ಈ ವರ್ಷ ನಾವು ಒಂದು 200ಕ್ಕಿಂತ ಮೇಲೆ 210 215 ಮತ್ತು ಇದೊಂದು ಸೌಹಾರ್ದ ಬರೀ ಒಂದು ಕಂಬಳೋತ್ಸವ ಕೋಣಗಳನ್ನು ಓಟ ಮಾತ್ರ ಅಲ್ಲ, ಇದು ತುಳುನಾಡಿನ ಮಣ್ಣಿನ ಜಾನಪದ ಕಲೆ ಕ್ರೀಡೆ ಮತ್ತೊಂದು ಸೌಹಾರ್ದತೆಯ ಕಾರ್ಯಕ್ರಮ ಮತ್ತು ಸಮಾಜವನ್ನು ಬೆಸೆಯುವಂತಹ ಮತ್ತು ಸಮಾಜವನ್ನು ಬೆರೆಯುವಂತಹ ಮತ್ತು ಯುವಕರಿಗೆ ಒಂದು ಸರ್ವಜನಿಗೆ ಸೇರುವಂಥ ಮತ್ತು ಒಂದು ಸಂಸ್ಕೃತಿ ಅರ್ಥ ಮಾಡಿಕೊಳ್ಳುವಂಥ ಒಂದು ವೇದಿಕೆಯಾಗಿದೆ ಈ ಕಾರ್ಯಕ್ರಮಗಳು. ಅದಕ್ಕಾಗಿ ಇಂಥ ಕಾರ್ಯ ನೋಡಿದಾಗ ಎಲ್ಲ ಜಾತಿ ಧರ್ಮ ಎಲ್ಲ ವರ್ಗದವ್ರ ಕುರಿತಲ್ಲಿ ಕಂಬಳದ್ದೇ ಒಂದು ತಂಡ ಇದೆ, ಅವ್ರದ್ದೇ ಒಂದು ಆಸಕ್ತಿ. ಅವರು ಅದಕ್ಕೊಂದು ಎಲ್ಲಿದ್ದರೂ ಕೂಡ ಅವರು ಹೋಗ್ತಾರೆ. ಮತ್ತು ಅವತ್ತು ನೋಡುವಾಗ ಅಲ್ಲಿ ಬೇರೆ ಬೇರೆ ಹಂತದ ಕೆಲಸಗಳನ್ನು ಸ್ವಯಂಪ್ರೇರಿತವಾಗಿ ಎಲ್ಲ ಧರ್ಮದವರು ಸ್ವಯಂಪ್ರೇರಿತವಾಗಿ ಮುಂದೆ ನಿಂತು ಆ ಕೆಲಸ ಕಾರ್ಯವನ್ನು ನಿರ್ವಹಿಸ್ತಿದ್ದಾರೆ. ಅದಕ್ಕಾಗಿ ತಮ್ಮೆಲ್ಲರ ಸಹಕಾರ ಕೂಡ ಅದಕ್ಕೆ ಯಾಚಿಸ್ತೇವೆ. ತಾವೆಲ್ಲರೂ ಕೊಳ್ಳಿಗೆ ಬರಬೇಕಂತ ಕೂಡ ಕೇಳಿಕೊಳ್ತಿದ್ದೇವೆ. 10ನೇ ತಾರೀಕು ಸಂಜೆ 7 ಗಂಟೆಗೆ ಸಂಜೆಯ ಕಾರ್ಯಕ್ರಮದಲ್ಲಿ ನಮ್ಮ ರಾಜ್ಯ ಸಚಿವ ಉಪಮುಖ್ಯಮಂತ್ರಿಗಳು ಇಂಥ ಸದಸ್ಯರು ಭಾಗವಹಿಸ್ತಾರೆ. ಇದರ ಜೊತೆಯಲ್ಲಿ ಇನ್ನಿತರ ಸಾಮಾಜಿಕ ಮತ್ತು ಮುಖಂಡರು, ಚಿತ್ರಧಾರೆಯರು, ಚಲನಚಿತ್ರ ನಟರು ಇವರೆಲ್ಲ ಮತ್ತು ಸಮಾಜದಲ್ಲಿ ಪ್ರಮುಖ ವ್ಯಕ್ತಿಗಳು ಭಾಗವಹಿಸ್ತಾರೆ. ಅದರೊಟ್ಟಿಗೆ ಸನ್ಮಾನ ಕೂಡ ಇದೆ, ಕೆಲವೊಂದು 4-5 ಜನ ಸನ್ಮಾನ. ಬೇರೆ ಏನಾದರೂ ಸಿಎಂ ಕಳೆದ ವರ್ಷ ಆಯ್ತಲ್ಲ, ಕಳೆದ ಸಲ ಬಂದಿದ್ದಾರೆ.
ಇದರಲ್ಲಿ. ನೋಡಿ, ಮುಖ್ಯಮಂತ್ರಿಗೆ ಕಲ್ಸಲು ಆಹ್ವಾನಿಸಿದ್ದಾರೆ, ಬಂದಿದ್ದಾರೆ. ಈ ಸ್ವಲ್ಪ ಮುಖ್ಯಮಂತ್ರಿ ಆಹ್ವಾನಿಸಿದ್ದಾರೆ. क्वेश्चन आ जाता ಎರಡು ಕಾಲನ ಸರ್, ಕಂಬಳದಲ್ಲಿ ಈ ಸಲ ಸಬ್ ಜೂನಿಯರ್ ಇಲ್ಲ, ಈ ಸಲ ಸಬ್ ಜೂನಿಯರ್ ಇಲ್ಲ. ಯಾಕೆಲ್ಲ ಅಂತ ಹೇಳಿದರೆ ಕಂಬಳ ಅಸೋಸಿಯೇಷನ್ನಲ್ಲಿ ಮತ್ತು ಸರ್ಕಾರದೊಂದು ಗೈಡ್ಲೈನ್ಸ್ ಇದೆ. ಆದ್ದರಿಂದ ಸಬ್ ಜೂನಿಯರ್ಗೆ ಅವಕಾಶ ಇಲ್ಲ. ಇಷ್ಟು ವಯಸ್ಸಾದ ಕಡಿಮೆ ಹಾಗೆಂತ ಮಾಡೋದಿಲ್ಲ. ಆದರೆ ಕೆಲವೊಂದು ಸಲ ಅದರ ಮೇಲೆ ನಿಗಾ ವಹಿಸ್ತಾರೆ ಕೆಲವೊಂದು ಇಲಾಖೆ. ಪ್ರಾಣಿದಯ ಸಂಘದಿಂದ ಈಗಾಗಲೇ ಕೋರ್ಟಿಂದ ನಮಗೆ ಬೇಕಾದಷ್ಟು ಅನುಮತಿ ಸಿಕ್ಕಿದೆ. ಈ ಕೋನ ಸಬ್ ಜೂನಿಯರ್ಗೆ ನಾವು ಅದರಲ್ಲಿ ಒಂದು ಇದು ಮಾಡಿದ್ದೇವೆ. ಈ ಕೆಲವೊಂದು ಸಣ್ಣ ಕೋನಗಳನ್ನು ಓಡಿಸೋದಕ್ಕೆ ಅದು ಬೇಡ ಅಂತ ನಾವೊಂದು ತೀರ್ಮಾನ ಮಾಡಿದ್ದು. ಆದ್ದರಿಂದ ಈ ಸಲ ಸಬ್ ಜೂನಿಯರ್ ಇಲ್ಲ. ಸಬ್ ಜೂನಿಯರ್ ಇಲ್ಲದಿದ್ದರೆ ನಮ್ಮ ಕಂಬಳದಲ್ಲಿ ಒಂದು ಬೇರೆ ವಿಶಿಷ್ಟವಾದ ಒಂದು ನಾವು ಪ್ರೈಸನ್ನು ಇಟ್ಟಿದ್ದೇವೆ. ಎಲ್ಲ ಕಂಬಳದಲ್ಲಿ ಪ್ರಥಮ ಮತ್ತು ದ್ವಿತೀಯ, ನಮ್ಮ ಕಂಬಳದಲ್ಲಿ ತೃತೀಯ ಮತ್ತು ಚತುರ್ಥ ಎಲ್ಲ ವಿಭಾಗದಲ್ಲಿ ಇಟ್ಟಿದ್ದೇವೆ. ಸ್ಪರ್ಧೆ ಕನಾಲಗೆ ಇದೆ, ಅಡ್ಡಾಲಗೆ ಇದೆ, ಮತ್ತು ಹಗ್ಗ ಸೀನಿಯರ್ ಇದೆ, ಹಾಗೆ ಜೂನಿಯರ್ ಇದೆ, ನೇಗಿಲು ಹಿರಿಯ ಇದೆ ಮತ್ತು ನೇಗಿಲು ಕಿರಿಯ ಇದೆ. ಇದಕ್ಕೆ ಎಲ್ಲದಕ್ಕೆ ಪ್ರಥಮ ಮತ್ತು ದ್ವಿತೀಯ ಎಲ್ಲ ಕಂಬಳದಲ್ಲಿ ಇಡುದು. ನಾವು ಎಲ್ಲ ಸ್ಪರ್ಧಾ ವಿಭಾಗದಲ್ಲಿ ತೃತೀಯ ಮತ್ತು ಚತುರ್ಥ ಇಟ್ಟಿದ್ದೇವೆ. ಪ್ರಥಮ ಪ್ರೈಸ್ ಕೂಡ 2 ಪವನ್ ಇಟ್ಟಿದ್ದೇವೆ, ದ್ವಿತೀಯ 1 ಪವನ್, ತೃತೀಯ ಅರ್ಧ ಪವನು. ಇದು ಹಗ್ಗದ ಸೀನಿಯರ್ಗೆ. ಅದರೊಟ್ಟಿಗೆ ನೇಗಿಲು ಹಿರಿಯ ವಿಭಾಗಕ್ಕೆ 1.5 ಪವನ್ ಮತ್ತು 1 ಪವನು, ಅರ್ಧ ಪವನ್ ಮತ್ತು ಅರ್ಧ ಪವನ್ ಹೀಗೆ ಇಟ್ಟಿದ್ದೇವೆ. ಜೂನಿಯರ್ಗೆ 1 ಪವನ್ ಇಟ್ಟಿದ್ದೇವೆ, ಅರ್ಧ ಪವನ್ ಇಟ್ಟಿದ್ದೇವೆ. ಅದರೊಟ್ಟಿಗೆ 1/4 ಪವನ್ ಮತ್ತು ಚತುರ್ಥ ಮತ್ತು ತೃತೀಯ 1/4 ಪವನ್ ಇಟ್ಟಿದ್ದೇವೆ. ಮತ್ತು ಕನಾಲಗೆ ಈಗಾಗಲೇ ನೀರು ಹಾಯಿಸಿದಲ್ಲಿ 2 ಪವನ್ ಇಟ್ಟಿದ್ದೇವೆ. ನಿಶಾನಿಗೆ ನೀರು ಹಾಯಿಸಬೇಕು, ಹಾಯಿಸಿದಾಗ ಅದಕ್ಕೆ 2 ಪವನ್, 7.5 ಕೋಲಿಗೆ. 6.5 ಕೋಲಿಗೆ ನಿಶಾನಿಗೆ ನೀರು ಹಾಯಿಸಿದಾಗ ಅದಕ್ಕೆ 1 ಪವನ್. ಅದು ಸ್ಪರ್ಧೆಯಲ್ಲಿ ಮಾಡಿದಂಥ ಎಲ್ಲ ಕೋನಗಳು ನಿಶಾನಿಗೆ ನೀರು ಹಾಯಿಸಿದಾಗ ಎಲ್ಲ ಕೋನಗಳಿಗೆ ನಾವು ನಾವು ಇಟ್ಟಂಥ ಪ್ರೈಸನ್ನು ಕೊಡಬೇಕಾಗ್ತದೆ. ಅದಕ್ಕೆ ಫಸ್ಟ್ ಸೆಕೆಂಡ್ ಅಂತ ಏನಿಲ್ಲ. ಎಲ್ಲ ಕೋನಗಳು ಇದಕ್ಕೆ ನಿಶಾನಿಗೆ ನೀರು ಹಾಯಿಸಿದಾಗ 8 ಜೊತೆ ಕೋನ ನೀರು ಹಾಯಿಸಿದ್ರೆ ಕೂಡ ನಾವು 2.5 ಪವನ್ ಕೊಡಬೇಕಾಗ್ತದೆ. ಅದು ಸೀನಿಯಾರಿಟಿಯಲ್ಲಿ ಮತ್ತು ಕಂಬಳದ ಗೌರವಕ್ಕೆ, ಇದು ಹಗ್ಗದ ಕನಾಲಯಕ್ಕೆ ಭಾಳಷ್ಟು ಗೌರವ. ಅದು ಬಿಟ್ಟರೆ ಹಗ್ಗ ಸೀನಿಯರ್, ಅದು ಬಿಟ್ಟರೆ ನೇಗಿಲು ಹಿರಿಯ, ಅದು ಬಿಟ್ಟರೆ ಮತ್ತೆ ಎಲ್ಲ ಜೂನಿಯರ್. ಈಗ ನೀವು ಸಬ್ ಜೂನಿಯರ್ ಬಿಟ್ಟದಕ್ಕೆ ಅಲ್ಲಲ್ಲ, ನಿಮಗೆ ಆಗ ಜೋಡಿಗಳು ಕಮ್ಮಿ ಆಗ್ತದಲ್ಲ, ಅಂದ್ರೆ 215 ಏನು ಹೇಳಿದ್ರಲ್ಲ. ಹೌದು. ಈ ಸಲ ಎಂತ ಹೇಳಿದ್ರೆ ಅದರಲ್ಲಿ ಒಂದು ಸಬ್ ಜೂನಿಯರ್ ಕೋಟ್ ಅಂತ ಇದೆ, ಒಂದು 10-20 ಜೊತೆ ಜೋಡಿ ಕೋಣಗಳು ಸಬ್ ಜೂನಿಯರ್ ಅಂತ ಬರ್ತದೆ. ಅದು ಈ ಸಲ ಮಿಸ್ ಆಗ್ತದೆ. ಅದು ಬೇರೆ ಬೇರೆ ಕಾನೂನಿನ ತೊಡಗು ಮತ್ತು ಕಂಬಳ ಟೈಮಿಗೆ ಮುಗಿಯುವುದಿಲ್ಲ. ಈ ರೀತಿಯೆಲ್ಲ ಕೋನದ ಯಜಮಾನರುಗಳ ಮತ್ತು ನಮ್ಮ ಅಸೋಸಿಯೇಷನ್ ಅವರದ್ದು ಎಲ್ಲ ಸಮಸ್ಯೆಯಿಂದಾಗಿ ನಾವು ಅದನ್ನು ಸ್ವಲ್ಪ ಇದು ಮಾಡಿದ್ವಿ. ಮತ್ತು ಸರ್ಕಾರದೊಂದು ಗೈಡ್ಲೈನ್ಸ್ ಇದೆ, ಆ ಗೈಡ್ಲೈನ್ಸ್ಗೆ ಎಲ್ಲವನ್ನು ಮೀರಿಕೊಂಡು ಮಾಡಲಿಕ್ಕೆ ಆಗೋದಿಲ್ಲ. ಅದು ಬರದಿದ್ರೆ ನಿಮಗೆ ಜೋಡಿಗಳು ಹೇಗೆ 200 ದಾಟ್ತದೆ? ಇಲ್ಲ, 200 ದಾಟುವಷ್ಟು ಕೋನಗಳಿದೆ. ಈಗ ಇದೆಲ್ಲ ಯಾಕೆ ಬರೋದು ಅಂತ ಹೇಳಿದರೆ, ಇದರ ಒಟ್ಟಿಗೆ ಆಕರ್ಷಕ ಬಹುಮಾನ ಅಂತ ಹೇಳಿದರೆ ಯಾವ ಕೋನದಲ್ಲಿ ಕೂಡ ಕೋನ ಇಲ್ಲಿಸುವಾಗ ನಾವು ಪ್ರತಿಯೊಬ್ಬರಿಗೆ ಬೆಳ್ಳಿ ಪದಕ ಕೊಡ್ತೇವೆ. ಅದು ಕೂಡ 10 ಗ್ರಾಮದ್ದು ಕೊಡ್ತೇವೆ. ಇದು ಎಲ್ಲ ಮತ್ತೆ ಅದರೊಟ್ಟಿಗೆ ಟ್ರೋಫಿ ಕೊಡ್ತೇವೆ. ಇದು ವಿಶೇಷ. ಈಗ ಎಲ್ಲ ಕೊನೆ ಸ್ಪರ್ಧೆ ಮಾಡಿದಾಗ ಅವರಿಗೆ ಒಂದು ಮನೆಗೆ ಕೊಂಡೋಗುವಂಥ ಒಂದು ವ್ಯವಸ್ಥೆ ಇದೆ. ಅದರಿಂದ ಖುಷಿಯಲ್ಲಿ ಹೆಚ್ಚಿನವರು ಬರ್ತಾರೆ. ಈಗ ಕೆಲವೊಂದು ಕಡೆ ಏನು ಕೊಡೋದಿಲ್ಲ. ನಾವೆಲ್ಲವನ್ನು ಆಕರ್ಷಣೆಗೋಸ್ಕರ ಮತ್ತೆ ಅವ್ರಿಗೆ ಒಂದು ತೃಪ್ತಿ ಆಗಬೇಕು.
ಈ ಬರುವಾಗ ಅವರಿಗೆ ಕೂಡ ಒಂದು ಇವತ್ತು ಬೆಳ್ಳಿಯ ರೇಟ್ ಕೂಡ ಜಾಸ್ತಿ ಇದ್ದರೂ ಕೂಡ ಎಲ್ಲ ಕಡೆ ಪ್ರೈಸನ್ನು ಕಡಿಮೆ ಮಾಡಿದ್ದಾರೆ. ನಾವು ಎಲ್ಲ ಕಡೆ ನಮ್ಮ ಸ್ಪೀಕರ್ ಸಾಹೇಬ್ರ ಇದೇ ಇದೆ, ಆದೇಶನೇ ಇದೆ, ಕಳೆದ ಸಲ ಕೊಡುವಂಥದ್ದನ್ನು ಯಾವುದೇ ವಿಚಾರದಲ್ಲಿ ಕಡಿಮೆ ಮಾಡಬಾರ್ದು, ಏನಾದರೂ ಹೆಚ್ಚಿಡಬೇಕು ಬಿಟ್ಟರೆ ಕಮ್ಮಿ ಇಡಬಾರ್ದು ಹಾಗೆ ಹೇಳಿದ್ದಾರೆ. ಎಲ್ಲ ಈ ಕಮಲ ನಡೆಯೋದು ನಮ್ಮ ಇವರಿಂದಾಗಿ ನನ್ನಿಂದಲ್ಲ, ಅಧ್ಯಕ್ಷರಿಂದಾಗಿ, ನಮ್ಮ MLA ಸಾಹೇಬ್ರ ಮತ್ತು ಸ್ಪೀಕರ್ ಸಾಹೇಬ್ರಿಂದ ಅವರ ಅನತ್ಯ ಪ್ರಕಾರ ನಾವು ನಡೆಯೋದು. ಅವ್ರು ಏನು ಹೇಳ್ತಾರೆ ಅದನ್ನು ನಾವು ಚಾಚು ತಪ್ಪದೆ ಮಾಡುವಂಥ ಪ್ರಾಮಾಣಿಕ ಪ್ರಯತ್ನ ಆಗ್ತದೆ. ಮತ್ತು ಅವ್ರದ್ದು ಎಲ್ಲ ಇದೆ, ನಾವು ಎಲ್ಲ ನಮ್ಮ ಕೋನ ವಿಶೇಷತೆ ಅಂತ ಹೇಳಿದರೆ ಎಲ್ಲ ಕಡೆ ಇದಿದೆ. ಒಂದು ರಾಜಕೀಯ ಪಕ್ಷಕ್ಕೆ ಸೀಮಿತವಾಗಿ ನಮ್ಮ ಸಮಿತಿಯಲ್ಲಿ ಎಲ್ಲ ಪಕ್ಷದವರು ಕೂಡ ಇದ್ದಾರೆ, ಸರ್ವಪಕ್ಷ. BJP ಅವರು ಇರ್ತಾರೆ, BJP ಅವರು ಮಸ್ಟ್ ಬರ್ತಾರೆ ನಮ್ಮಲ್ಲಿಗೆ. ನಮ್ಮ ಒಟ್ಟಿಗೆ ಇರೋದು BJP ಅವರೀಗ ಜಾತೀಯ ತತ್ವದಿಂದ ಮಾಡೋದು. ನಾವು ಅವತ್ತು ಶುರು ಮಾಡುವಾಗನೇ ಹೇಳಿದ್ದಾರೆ, ಇದರಲ್ಲಿ ನಾವು ಯಾರು ಕೂಡ ರಾಜಕೀಯ ಮಾಡಲಿಕ್ಕಿಲ್ಲ, ಎಲ್ಲರೂ ಒಮ್ಮತದಿಂದ ನಾವು ಓಡಿಸುವಂಥ ಪ್ರಯತ್ನ ಮಾಡಬೇಕು. ಆದ್ದರಿಂದ ಈ ಕಮಲ 3 ವರ್ಷದಲ್ಲಿ ಯಶಸ್ಸು, ಈ ವರ್ಷ ಅದಕ್ಕಿಂತ ಯಶಸ್ಸು ಕಾಣ್ತೇವೆ ಎಂಬ ನಮ್ಮ ನಿರೀಕ್ಷೆ. ಅಲ್ಲ, ಕಮಲದ ಉದ್ದೇಶವೇನು? ಎಲ್ಲ ಜನ ಬಂದೊಂದು ಕಡೆ ಸೇರಬೇಕು. ಅದರಲ್ಲಿ ಬಡವರು ಇರ್ತಾರೆ, ಶ್ರೀಮಂತರು ಇರ್ತಾರೆ, ಕಲ್ತವ್ರು ಇರ್ತಾರೆ, ಕಲಿಯೋರು ಇರ್ತಾರೆ, ಕಷ್ಟದಲ್ಲಿದ್ದರೆ ಕಷ್ಟದಲ್ಲಿದ್ದವ್ರು ಇರ್ತಾರೆ, ಎಲ್ಲ ಜಾತಿ ಎಲ್ಲ ಧರ್ಮ, ಇದೊಂದು ಅವಕಾಶ. ಸೊ ಇದರ ಉದ್ದೇಶ, ಕಮಲ ಮಾಡೋ ಉದ್ದೇಶವೇ ಊರಲ್ಲಿ ಬಹುಶಃ ಒಗ್ಗಟ್ಟು ಪ್ರೀತಿ ವಿಶ್ವಾಸ ಸ್ಥಾಪನೆ ಮಾಡಲಿಕ್ಕೆ. ಆದಾಗ ನಾವು ಕಮಲ ಮಾಡಿ ಅವ್ರಿಗೆ ಬೇಡ ಇವ್ರು ಬೇಡ ಅಂತ ಹೇಳಲಿಕ್ಕೆ ನಮ್ಗೆ ಎಲ್ಲರೂ ಕೂಡ ಬೇಕು. ಕಮಲ ಇರುವುದೇ ಅದಕ್ಕಾಗಿ, ಎಲ್ಲ ಇರಲಿಕ್ಕೆ ಬೇಕು. ಕಂಬಳ ವೇದಿಕೆಯಲ್ಲಿ ಎಲ್ಲ ಪಕ್ಷದವರು ಪರಸ್ಪರ ಹೊಗಳ್ತಾರೆ. ಅದೇ ವೇದಿಕೆಯಿಂದ ಇಳಿದ ನಂತರ ಪರಸ್ಪರ ರಾಜಕೀಯ ಶುರುವಾಗ್ತದೆ. ಅದು ಕೂಡ ಅಲ್ಲಿಯೂ ಕೂಡ ಒಂದೇ ಥರ ಇರ್ಬೋದಲ್ಲ ಅಂತ ಮಾಡ್ಬೋದು, ಏನಿದೆ ಅದನ್ನು ಮಾಡಬೇಕಂದ್ರೆ ನಾವು ಹೇಳುವಂಥದ್ದು. ಮನುಷ್ಯರಲ್ಲ, ಮನಸ್ಸಾಗ ಚೇಂಜ್ ಆಗ್ತದೆ. ಸದ್ಯಕ್ಕೆ ಇಲ್ಲ, ನಾವಿನ್ನು ಈಗ ನಮ್ಗೆ ಬೇಕಾದರೆ ಯಾರ್ದಾದ್ರೂ ಹೆಸರಿನಲ್ಲಿ ಓಡಿಸ್ಬೋದು. ಕಳೆದ ಸಲ ಬರೋಸಲ ನಾವು ಎಂದುಕೊಂಡು ತಂದು ಇವರ ಪರ್ಮನೆಂಟ್ ಆಗಿ ಇವರ ಹೆಸರಿನಲ್ಲಿ ಓಡಿಸ್ಬೇಕಂತ ಇದೆ. ಕೊನೆಯೇ ಪರ್ಚೇಸ್ ಮಾಡಬೇಕು ಅಂತ ಪರ್ಚೇಸ್ ಮಾಡಿ ನಾವೇ ಸಾಕಿ ನಮ್ಮ ಹೆಸರಿನಲ್ಲಿ ಓಡಿಸೋದು, ಸಾಮಾನ್ಯ ಶಾಸಕ ಇವರ ಹೆಸರಿನಲ್ಲಿ ಓಡಿಸೋದು. ಮತ್ತೆ ಕೋನದ ಕಂಬಳದ ಕೋನ ಉಂಟು, ತಂದು ಅಟ್ಟಿಯಲ್ಲಿ ಕಟ್ಟಿ ಏನು ಪ್ರಯೋಜನ ಉಂಟು? ಅದು ಓಡಬೇಕು. ಓಡಿದ ನಂತರ ಇಲ್ಲ ಈಗೆಲ್ಲ ಇನ್ನೊಂದು ಸ್ವಲ್ಪ ಅದ್ರದ್ದು ಇನ್ನೂ ಕೆಲವು ಅದಕ್ಕೆ ವ್ಯವಸ್ಥೆಗಳಾಗಬೇಕು. ಎಲ್ಲ ಸ್ಟ್ರಕ್ಚರ್ಸ್ ಎಲ್ಲ ಬಂದ ನಂತರ ಮತ್ತೆ ನೋಡಬೇಕು. ಮುಂದಿನ ವರ್ಷಕ್ಕೆ ನೋಡಬೇಕು. ಸಾಹೇಬ್ರು ಮನಸ್ಸು ಮಾಡಬೇಕು. ಹೌದು, ಚರ್ಚೆ ಮಾಡುವ. ಈಗ ನಮ್ದು ಅನಿಸಿಕೆ ಅದು ಎಲ್ಲ ಆಗ್ತಾ ಹೋಗ್ತದೆ ಗೊತ್ತಿಲ್ಲ. ಈ ಕಮಲೋತ್ಸವ ಚೆನ್ನಾಗಿ ನಡೀಲಿ. ಈಗ ಮರುದಿವಸ 11ನೇ ತಾರೀಕಿಗೆ 12ಕ್ಕೆ ಯಾವುದು 12ಕ್ಕೆ ನಮ್ಮ ಗ್ರಾಮೋತ್ಸವ. ಆ ಗ್ರಾಮದವರಿಗೆ ಮತ್ತು ವಾಲಂಟಿಯರ್ಸ್ಗೆ ಮತ್ತು ಮಹಿಳೆಯರಿಗೆಲ್ಲ ಆಟೋಟ ಮತ್ತು ಕ್ರೀಡಾ ಸ್ಪರ್ಧೆ ಇದೆ. ಗ್ರಾಮೋತ್ಸವ ಎಲ್ಲ ಗ್ರಾಮದವ್ರು ಬರ್ತಾರೆ. ಹೌದು. ಈ ಸಲ ಬೇರೆ ರೂಟ್ ಕೊಡುವ ನಿಮಗೆ. ಅಲ್ಲ, ರೂಟು ತುಂಬ ಇದೆ ಅಲ್ಲಿ, ರೂಟ್ ತುಂಬ ಆಗಿದೆ. ಯಾ ಕಮಲಕ್ಕೆ ಬರೋದು 3-4 ರೂಟ್ ಇದೆ. ಮಂಗಳೂರು ಈ ಮೇನ್ ರೋಡ್ ಬಂದು ಸ್ವಲ್ಪ ಮುಂದೆ ಒಂದು ರೂಟ್ ಇದೆ, ಇನ್ನೊಂದು ರೂಟ್ ಇದೆ, 3 ರೂಟ್ ಇದೆ. ಅಲ್ಲಿಂದಲೂ ಬರ್ಬೋದು ಮುಡಿಕುಣಿಂದ. ಈ ಸಲ 2 ಸೈಡ್ ಗ್ಯಾಲರಿ ಮಾಡಿದ್ದೇವೆ, ಕಮಲದ ಆ ಸೈಡ್ ಮತ್ತು ಈ ಸೈಡ್. ಚೇರ್ನಲ್ಲಿ ನಿಂತು ನೋಡಲಿಕ್ಕೆ, ಇಲ್ಲ ಕೂತೆ ನೋಡಲಿಕ್ಕೆ 125 ಮೀಟ್ರಿಗೂ ಕೂಡ ಗ್ಯಾಲರಿ ಮಾಡಿದ್ದೇವೆ 2 ಸೈಡ್. ಇಲ್ಲ, ಎಲ್ಲಿ ಕೂಡ ಇಲ್ಲ. ಬೇರೆ ಕಡೆ ಟೆಂಟ್ ಹಾಕ್ತಾರೆ, ಚೇರ್ ಹಾಕ್ತಾರೆ. ಅದು ಒಬ್ಬರಿಗೊಬ್ಬರು ಕಾಣೋದಿಲ್ಲ, ಒಂದಿರ್ತದಲ್ಲ, ಕೂತ್ಕೊಳ್ಳಿಕ್ಕೆ ಆಗೋದಿಲ್ಲ ಚೇರ್ ಮೇಲೆ.
ಇನ್ನಷ್ಟು ಹೊಸ ಸುದ್ದಿಗಳಿಗೆ ಗೂಗಲ್ ಪ್ಲೇಸ್ಟೋರ್ನಿಂದ ಮೆಗಾ ಮೀಡಿಯಾ ಟಿವಿ ಆಂಡ್ರಾಯ್ಡ್ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಕ್ಷಣ ಕ್ಷಣದ ನ್ಯೂಸ್ ಅಪ್ಡೇಟ್ಸ್ಗಳಿಗೆ ಮೆಗಾ ಮೀಡಿಯಾ ನ್ಯೂಸ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ.